ನನ್ನದೇ ಮದುವೆಯಲ್ಲಿ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಲಾಗಿತ್ತು. ಬಾಯಿಯ ಮೂಲಕ ಗಾರ್ಟರನ್ನು ತೆಗೆಯಲು ನನಗೆ ಹೇಳಲಾಗಿತ್ತು. ಆದರೆ ನಾನು ಕಣ್ಣಿನ ಬಟ್ಟೆಯನ್ನು ತೆಗೆದಾಗ ನಾನು ಸ್ಪರ್ಶಿಸುತ್ತಿರುವುದು ನನ್ನ ಹೆಂಡತಿಯನ್ನಲ್ಲ ಎಂದು ನನಗೆ ಅರಿವಾಯಿತು. ಕಳೆದ ಕೆಲವು ನಿಮಿಷಗಳಿಂದ ನಾನು ಮಂಡಿಯ ಮೇಲೆ ಕುಳಿತು ನನ್ನ ಸ್ನೇಹಿತರ ಪಾದದಿಂದ ಗಾರ್ಟರನ್ನು ತೆಗೆಯುತ್ತಿದ್ದೆ ಮತ್ತು ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬ ಅತಿಥಿಯೂ ಜೋರಾಗಿ ನಗುತ್ತಿದ್ದರು. ಆ ಕ್ಷಣದಲ್ಲಿ ನಾನು ಸ್ತಬ್ಧನಾದೆ. ಆ ದಿನವನ್ನು ಹಾಳು ಮಾಡಲು ನನಗೆ ಇಷ್ಟವಿರಲಿಲ್ಲ. ಆದ್ದರಿಂದ ನಾನು ಬಲವಂತವಾಗಿ ನಗುತ್ತಾ ಉಳಿದ ರಿಸೆಪ್ಷನ್ ಪಾರ್ಟಿಯನ್ನು ಕೇವಲ ಒಂದು ಯಾಂತ್ರಿಕವಾಗಿ ಕಳೆದೆ. ಬ್ರಂಚ್ ಮತ್ತು ಹನಿಮೂನ್ನ ಬಹುಪಾಲು ಸಮಯ ನಾನು ಮೌನವಾಗಿದ್ದೆ. ಇದೊಂದು ಕೇವಲ ತಮಾಷೆ ಎಂದು ನನ್ನನ್ನು ನಾನೇ ನಂಬಿಸಲು ಪ್ರಯತ್ನಿಸುತ್ತಿದ್ದೆ. ಆದರೆ ನನ್ನೊಳಗಿನ ಕೋಪ ತಣಿಯಲೇ ಇಲ್ಲ. ಅದು ನನ್ನ ಆತ್ಮೀಯತೆಗೆ ಮಾಡಿದ ದ್ರೋಹದಂತೆ ಭಾಸವಾಯಿತು. ನಾನು ಹಾಸ್ಯದ ವಸ್ತುವಾಗಿದ್ದ ಆ ಕ್ಷಣಗಳ ವೃತ್ತಿಪರ ವಿಡಿಯೋಗಳು ಇವೆ ಎಂಬುದು ಆ ಘಟನೆ ಮತ್ತೆ ಮತ್ತೆ ನಡೆಯುತ್ತಿರುವಂತೆ ನನಗೆ ಅನಿಸುವಂತೆ ಮಾಡಿತು. ಕೊನೆಗೆ ನಾನು ಕುಸಿದು ಬಿದ್ದು ಇದು ಅತ್ಯಂತ ಕೆಟ್ಟದ್ದು ಮತ್ತು ನೋವುಂಟು ಮಾಡುತ್ತದೆ ಎಂದು ನನ್ನ ಹೆಂಡತಿಗೆ ಹೇಳಿದಾಗ, ನಾನು ಇದನ್ನು ಮರೆತು ಮುಂದೆ ಹೋಗಬೇಕು ಎಂದು ಅವಳು ಹೇಳಿದಳು. ನಾನು ಮದುವೆಯ ಫೋಟೋಗಳನ್ನು ನೋಡಲು ಅಥವಾ ನಮ್ಮ ವಾರ್ಷಿಕೋತ್ಸವದ ಬಗ್ಗೆ ಯೋಚಿಸಲು ಸಹ ನಿರಾಕರಿಸಲಾರಂಭಿಸಿದೆ. ನಾನು ಅವಮಾನಿತನಾಗಿದ್ದೆ, ಮೋಸ ಹೋದಂತೆ ಮತ್ತು ಎಲ್ಲರ ಮುಂದೆ ತೆರೆದುಕೊಂಡಂತೆ ನನಗೆ ಅನಿಸಿತು. ನಂತರ ನಾನು ಗಂಡು ಎಂಬ ಕಾರಣಕ್ಕೆ ಇದು ದೊಡ್ಡ ವಿಷಯವಾಗುವುದಿಲ್ಲ ಎಂದು ಅವಳು ಭಾವಿಸಿದ್ದದಾಗಿ ಒಪ್ಪಿಕೊಂಡಳು. ಅವಳಿಗೆ ಅದು ತಮಾಷೆಯಾಗಿ ಕಂಡಿತ್ತು. ಆದರೆ ಕೊನೆಗೆ ಅವಳಿಗೆ ಒಂದು ವಿಷಯ ಅರ್ಥವಾಯಿತು. ಅಂದರೆ ಇಲ್ಲಿ ಯಾರ ಅಭಿಪ್ರಾಯ ಮುಖ್ಯವಾಗಿತ್ತು ಎಂದರೆ ತನ್ನೆಲ್ಲ ಪರಿಚಯಸ್ಥರ ಮುಂದೆ ತಾನು ಯಾರನ್ನು ಅವಮಾನಿಸಿದ್ದವಳೋ ಆ ವ್ಯಕ್ತಿಯ ಅಭಿಪ್ರಾಯ ಮಾತ್ರ. ನಾವು ಈಗ ಅದನ್ನು ಮರೆತು ಮುಂದೆ ಸಾಗಲು ಪ್ರಯತ್ನಿಸುತ್ತಿದ್ದೇವೆ. ಆದರೆ ಆ ಕಣ್ಣಿನ ಬಟ್ಟೆಯನ್ನು ತೆಗೆದ ಕ್ಷಣದ ನೆನಪು ನಾನು ಎಂದಿಗೂ ಮರೆಯಲಾಗದ ವಿಷಯ.